ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮಗೆ ಬಹಳ ವಿಶೇಷವಾಗಿರುವಂತಹ ಸಾಂಪ್ರದಾಯಿಕ ಶೈಲಿಯ ಉತ್ತರ ಕರ್ನಾಟಕದ ರೀತಿ ಒಳಗೆ ರಾಗಿ ಅಂಬಲಿಯನ್ನು ತೋರಿಸ್ಕೊಡಾಕತ್ತೇವ್ರಿ. ಈ ರಾಗಿ ಅಂಬಲಿಯನ್ನು ಬಹಳ ಕಡಿಮೆ ಜನ ಟ್ರೈ ಮಾಡಿರ್ತೀರಿ, ಯಾಕಂತಂದ್ರೆ ನಾರ್ಮಲ್ ಆಗಿ ಎಲ್ಲರೂ ಮಾಡ್ತಿರ್ತೀರಿ. ಆದರೆ ಈ ಒಂದು ವಿಧಾನದಾಗ ಅತ್ಯಂತ ಆರೋಗ್ಯಕರವಾದಂತಹ ರಾಗಿ ಅಂಬಲಿಯನ್ನು ನೀವು ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಮಾಡಬೇಕ್ರಿ. ಹಾಗಾದರೆ ಹೆಂಗಂತ ನೋಡೋಣ. ಅದಕ್ಕಿಂತ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ. ಆಮೇಲೆ ಈ ಒಂದು ರಾಗಿ ಅಂಬಲಿ ಮಾಡೋಕೆ ನಾವಿಲ್ಲಿ ರಾಗಿ ಹಿಟ್ಟನ್ನು ತೊಗೊಳ್ಬೇಕ್ರಿ. 1 ಕಪ್ ಅಷ್ಟು ರಾಗಿ ಹಿಟ್ಟನ್ನು ಒಂದು ಚಾನಿಗಳಿಗೆ ಹಾಕಿ ಚಲೋತ್ನಂಗೆ ಈ ಒಂದು ಹಿಟ್ಟನ್ನು ಚಾಣಿಸಿ ಒಂದು ಪರಾತ್ನಾಗ ನಾವಿಲ್ಲಿ ಇಟ್ಕೊಂಡಿದ್ದೀವಿ ರೀ. ಇನ್ನೊಂದು ಕಡೆ ಏನು ಮಾಡೋಣಪ್ಪ ಅಂತಂದ್ರೆ ಒಂದು ಪಾನ್ನಾಗ ನೀರನ್ನು ನಾವು ಕಾಯಕ್ಕಿಟ್ಟು 1 ಕಪ್ ಅಷ್ಟು ನೀರನ್ನು ಕಾಯಕ್ಕಿಟ್ಟು ಅದಕ್ಕೊಂದಿಟ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಈ ಉಪ್ಪು ಕರಗು ಹಂಗೆ ನೀರನ್ನು ಬಿಸಿ ಆಗ್ಬೇಕ್ರಿ. ಹಿಂಗೆ ಕುದಿ ಬರತ್ತಿರ್ತಾವ್ರಲ್ಲ, ಅವಾಗ ನಾವು ಚಾಣಿಸಿಟ್ಕೊಂಡಂತಹ ರಾಗಿ ಹಿಟ್ಟನ್ನು ಇಲ್ಲಿ ತೊಗೊಂಡು ಹಾಕಿದ್ವಿ ರೀ. ಇದ್ರೆ ಇದನ್ನು ನೀವು ಕಲಿಸಿ ಹಾಕಿರೋ ನಡಿತೈತಿ, ಹಿಂಗೆ ಹಾಕಿರೋ ನಡಿತೈತಿ. ಒಟ್ಟು ಅದನ್ನು ಚಲೋತ್ನಂಗೆ ಮಿಕ್ಸ್ ಮಾಡಿರಿ. ಆದರೆ ನೆನಪಿರಲಿ, ಇಲ್ಲಿ ಎಲ್ಲಿನೂ ಗಂಟು ಉಳಿಬಾರ್ದು. ಹಂಗೆ ನೀವು ಅದನ್ನು ಮಿಕ್ಸ್ ಮಾಡಬೇಕು. ಇದ್ರೆ ಈ ರೀತಿಯಾಗಿ ಒಂದು ಕಟ್ಟಿಗೆ ಚಮಚ ತೊಗೊಂಡು ಚಲೋತ್ನಂಗೆ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಅವೆಲ್ಲ ಗಂಟು ಹೋಗಿಬಿಡ್ತಾವು. ಆಮೇಲೆ ಈ ಒಂದು ರಾಗಿ ಅಂಬಲಿ ಏನೈತಿರಲ್ಲ, ಇದಕ್ಕೆ ಟೈಮ್ ಹಿಡಿತೈತಿ. ಯಾಕ್ರಿ ಅಂಥೇಳಿ ನಿಮಗೆ ಗೊತ್ತಾಗ್ತೈತಿ. ಇಷ್ಟನ್ನು ನೀವು ಮುಚ್ಚಬೇಕು. ಒಂದು ಸ್ವಲ್ಪ ಏನು ಮಾಡಿರಿ ಅಂತಂದ್ರೆ ಗ್ಯಾಸ್ ಆಫ್ ಮಾಡಿ ಸಣ್ಣ ಊರಿ ಮೇಲೆ ಒಂದು ಸ್ವಲ್ಪ 30 ಸೆಕೆಂಡ, ಆಮೇಲೆ ಆಫ್ ಮಾಡಿ ಒಂದು 30 ಸೆಕೆಂಡ್ ಬಿಟ್ಬಿಟ್ರಿ. ಹಂಗೆ ಆಮೇಲೆ ಅದನ್ನು ಕೆಳಗೆ ತೊಗೊಂಬಂದು ನೀರೊಳಗೆ, ತಂಪು ನೀರೊಳಗೆ ಹಾಕಿ ಬಿಟ್ಬಿಡ್ರಿ. ಈತ್ರಿ ಈ ರೀತಿಯಾಗಿ ಎಷ್ಟು ನೀವು ಮಾಡಿರ್ತೀರಿ ನೋಡ್ರಿ, ಅದನ್ನೆಲ್ಲನೂ ನೀರೊಳಗೆ ಹಾಕಿ ಓವರ್ ನೈಟ್ ಬಿಡ್ಬೇಕ್ರಿ. ಪರ್ಮೆಂಟೇಷನ್ ಏನು ಮಾಡ್ತೀವಲ್ಲ ನಾವು, ಬಹಳ ಬಹಳ ಒಳ್ಳೇದ್ರಿ ಆರೋಗ್ಯಕ್ಕೆ. ಅಂಥವು ಎಲ್ಲ ಅಡುಗೆಗಳನ್ನ ಮೊದಲಿನ ನೀರೆಲ್ಲರೂ ಮಾಡಿಡ್ತೀರಿ, ನೆನೆ ಹಾಕಿ ಇಡಬೇಕ್ರಿ. ಅದಕ್ಕೆ ಇದನ್ನು ಒಂದು ದಿನ ಪೂರ್ತಿ ರಾತ್ರಿ ನೀರೊಳಗೆ ಬಿಟ್ಟ ನಂತರ ಮರುದಿನ ನೀವು ಇದನ್ನು ಕಂಪ್ಲೀಟಾಗಿ ಕೈಯಿಂದ ಕಲಿಸ್ತಿರೋ, ಬೀಟ್ರ್ ತೊಗೊಂಡು ಚೆನ್ನಾಗಿ ಬೀಟ್ ಮಾಡ್ತಿರೋ ಅಥವಾ ಕಟ್ಗೋಲ್ ತೊಗೊಂಡು ಚಲೋತ್ನಂಗೆ ಕೆಡಿತಿರೋ, ಅದು ನಿಮ್ಮ ಇಷ್ಟ ರೀ. ಒಟ್ಟು ಅದನ್ನು ಪೂರ್ತಿಯಾಗಿ ನೀರು ಜೊತೆ ನೀವು ಕೂಡಿಸ್ರಿ. 4 ರಿಂದ 5 ಕಪ್ ಅಷ್ಟು ನೀರು ಇರ್ತಾವೆ, ಅದರೊಳಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇಲ್ಲಿ 1 ಕಪ್ ಅಷ್ಟು ಚಲೋ ಅಂತಹ ಮೊಸರು, 1 ಕಪ್ ಅಷ್ಟು ಮೊಸರನ್ನು ಹಾಕಿರಿ. ಹಾಕಿ ಒಂದು ಕಡೆಗೋಲ್ ತೊಗೊಂಡು ಅದನ್ನು ಕಡೆ ರಾಗಿ ಹಂಗೆ ಈ ಮೊಸರು 2 ಮಿಕ್ಸ್ ಆಗಬೇಕು ರೀ. ಅಂದ್ರನ ದೇಹಕ್ಕೆ ತಂಪು, ಮನಸ್ಸಿಗೂ ಇಂಪು ಅಂತೇನು ಹೇಳ್ತಾರಲ್ಲ, ಅದು ನಿಮಗೆ 100% ಈ ಬೇಸಿಗೆದಿಂದಾಗ ಸಿಗ್ತೈತೆ ರೀ. ಈ ರೀತಿಯಾಗಿ ನೀವು ಮೊಸರು ಇನ್ನೊಂದು ಸ್ವಲ್ಪ ಬೇಕಾದ್ರೆ ಹಾಕ್ಬೋದು ರೀ. ಅದನ್ನು ಚೆಂದಂಗೆ ಮಿಕ್ಸ್ ಮಾಡಬೇಕಷ್ಟ. ಇಷ್ಟಾದ ನಂತರ ಈ ರಾಗಿ ಅಂಬಲಿ ಭಾಳ ಫ್ಲೇವರ್ಫುಲ್ ಆಗಿ ಬರಬೇಕು ಅಂತಂದ್ರೆ ಅದಕ್ಕೆ ಹುರಿದಿರುವಂತಹ ಜೀರಿಗೆಯನ್ನು ಪುಡಿ ಮಾಡಿ ಹಾಕಿರಿ. ರುಚಿಗೆ ತಕ್ಕಷ್ಟು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿರಿ. ಹಾಗೆ ಕೂಡ ಯಾರಿದ್ರಿ ಅಂತಂದ್ರೆ ಸಣ್ಣಗೆ ಕಟ್ ಮಾಡಿರುವಂತಹ ಉಳ್ಳಾಗಡ್ಡಿಯನ್ನು ಇಲ್ಲಿ ನೀವು ಸೇರಿಸಿ ಮುಂದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನೀವು ಇದರೊಳಗನ ಹಾಕಬೇಕಾಗೈತ್ರಿ. ಇನ್ನಷ್ಟು ಚಲೋ ಅಂತ ಫ್ಲೇವರ್ ಸಲುವಾಗಿ ಒಂದು ಕುಟ್ಟಾಣಿ ಒಳಗೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿಯನ್ನು ನೀವು ಕುಟ್ಟಬೇಕ್ರಿ. ಚೆಂದಂಗೆ ಕುಟ್ಟಿ ಆ ಒಂದು ಕುಟ್ಟಿರುವಂತಹ ಶುಂಠಿ ಬೆಳ್ಳುಳ್ಳಿಯನ್ನು ತಗೊಂಬಂದು ನೀವು ಈ ರಾಗಿ ಅಂಬಲಿ ಒಳಗೆ ಸೇರಿಸಿರಿ. ಇಷ್ಟೇ ನೀವು ಮಾಡಬೇಕಾಗಿರೋದು. ಬಹಳ ಬಹಳ ವಿಶೇಷವಾಗಿರುವಂತಹ ಸಾಂಪ್ರದಾಯಿಕ ಶೈಲಿ ಒಳಗೆ ಈ ಒಂದು ರಾಗಿ ಅಂಬಲಿ ತಯಾರಾಗ್ತದ್ರಿ. ಇದನ್ನು ನೀವೇನು ಒಂದು ರಾತ್ರಿ ನೆನೆಸಿಟ್ಟಿರ್ತಿರಲಿಲ್ಲ, ಅದ್ರಾಗಣ ಎಲ್ಲ ಶಕ್ತಿ ಎಲ್ಲ ಗುಟ್ಟಿರೋದು. ಆ ರೀತಿಯಾಗಿ ನೀವು ತಪ್ಪಲಾರ್ದ ಒಮ್ಮೆ ಮಾಡಿ ನೋಡಬೇಕ್ರಿ. ಮತ್ತು ನೋಡ್ರಿ, ಅಷ್ಟು ಚಲೋ ಆಗ್ತೈತಿ. ಇದನ್ನು ಗಡಗಡ ಅಂಥೇಳಿ ಮಧ್ಯಾಹ್ನ ಬಿಸಿಲಾಗಿ ಯಾರು ಬಂದವ್ರಿಗೆ ಕೊಡ್ತಿರೋ, ನೀವೇ ಕುಡಿತಿರೋ ನೋಡ್ರಿ. ಆದರೆ ಬಹಳ ಬಹಳ ಒಳ್ಳೆಯದ್ರಿ. ಕ್ಯಾಲ್ಸಿಯಂ ರಿಚ್ ಆಗಿರುವಂತಹ, ಆಮೇಲೆ ದೇಹ ತಂಪು ಮಾಡುವಂತಹ ರಾಗಿ ಅಂಬಲಿಯನ್ನು ನೀವು ಈ ದಿನದೊಳಗೆ, ಅದು ಎಸ್ಪೆಷಲಿ ಸಮ್ಮರ್ ಡೇಸ್ ಒಳಗೆ ಬಹಳ ಬಹಳ ಇಂಪಾರ್ಟೆಂಟ್ ರೀ. ನಿಮ್ಮ ಡಯಟ್ ಒಳಗೆ ಆ್ಯಡ್ ಮಾಡ್ಕೊಡಿದ್ರಿ. ಇದನ್ನು ಇನ್ನಷ್ಟು ಮೆರಗೆ ಇದಕ್ಕೆ ಬರಬೇಕು ಅಂತಂದ್ರೆ ಸಣ್ಣಗೆ ಕಟ್ ಮಾಡುವಂಥ ಉಳ್ಳಾಗಡ್ಡಿಯನ್ನು ಇಟ್ಕೋರಿ. ಆಮೇಲೆ ಈ ಮೊಸರು ಮೆಣಸಿಕಾಯಿಯನ್ನು ತೊಗೋರಿ. ಮಾವಿನಕಾಯಿ ಇರ್ತದ್ರೆ ಅದ್ರ ಮೇಲೆ ಒಂದಿಟ್ಟು ಖಾರ ಉಪ್ಪ ಉದುರಿಸಿ ತೊಗೋರಿ. ಸೌತೆಕಾಯಿ ತೊಗೋರಿ. ಅದೆಲ್ಲದ್ರ ಜೊತೆ ಒಂದು ಸ್ವಲ್ಪ ಅವನ್ನ ತಿನ್ಕೊತ ಒಂದು ಈಟ್ ರಾಗಿ ಅಂಬಲಿಯನ್ನು ಕುಡ್ಕೊತ ಇದ್ರಿ ಅಂತಂದ್ರೆ ಅದರ ಮಜಾನ ಬೇರೆ ರೀ. ಭಾಳ ಭಾಳ ಮಸ್ತ್ ಇರ್ತದೆ ರೀ. ಒಂದು ಸಲ ರೀ ನೀವು ಈ ರೀತಿಯಾಗಿ ಎಂದೂ ಕುಡ್ದಿರಲಿಲ್ಲ, ತಿಂದಿರಲಿಲ್ಲ, ಅದ್ರ ಜೊತೆ ಈ ರೀತಿ ಸೈಡ್ ಅಂತಂದ್ರೆ ಒಂದು ಸಲ ಮಾಡಿ ನೋಡಿರಿ. 100% ನೀವೇ ಬಂದು ಥ್ಯಾಂಕ್ ಯು ಅನ್ಬೇಕು ನೋಡಿರಿ ನಮ್ಮ ಕಮೆಂಟ್ ಸೆಕ್ಷನ್ನಾಗ. ಅಷ್ಟು ಚಲೋ ಅನಿಸ್ತೈತೆ ರೀ. ಹಾಗಾದ್ರೆ ರಾಗಿ ಅಂಬಲಿಯನ್ನು ತಪ್ಪಲಾರ್ದ ಟ್ರೈ ಮಾಡಿರಿ. ಹಂಗೆ ನಮ್ಮ ಚಾನಲ್ದಾಗ ಜೋಳದ ಅಂಬಲಿಯನ್ನು ನಾವು ಈಗಾಗಲೇ ಮಾಡಿ ತೋರಿಸಿದ್ದೀವಿ. ತಾವು ನೋಡಿಲ್ಲ ಅಂತಂದ್ರೆ ನೋಡ್ಬೋದು. ರಾಗಿ ಅಂಬಲಿ ಇನ್ನೊಂದು ವಿಧಾನದಾಗೂ ನಾವು ಮಾಡಿ ತೋರಿಸಿದ್ದೀವಿ, ಅದನ್ನು ಸಹ ನಮ್ಮ ಚಾನಲ್ದಾಗ ನೋಡ್ಬೋದು ಅಂತ ಹೇಳ್ತಾ, ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು. ನಮಸ್ಕಾರ.